ಈಕ್ವಾಲಿಟಿ ಅನ್ನೋದೇನಿದೆ, ನಾವು ಪದೇ ಪದೇ ಏನು ಬೇಕು ನಮಗೆ ಈಕ್ವಲ್ ಸ್ಥಾನಮಾನ ಬೇಕು ಅಂತ ಹೇಳಿ ಮಹಿಳೆಯರು ಕೇಳ್ತಿರ್ತೀವಿ, ಅದನ್ನು ಕೇಳಿ ಪಡ್ಕೊಳ್ಳೋದಾ ಅಥವಾ ನಾವಾಗೆ ಸಂಪಾದನೆ ಮಾಡೋದಾ? ಒಂದು ಕೊಡುವ ಮನಸ್ಸು ಕೂಡ ಇರಬೇಕು, ಕೊಟ್ಟಿದ್ದನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಕೂಡ ಇರಬೇಕು ಮಹಿಳೆಯರಿಗೆ. ಅದಾದಾಗ ಮಾತ್ರ ನಿಜವಾಗ್ಲೂ ಸಮಾನತೆ ಅನ್ನೋದನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ವೈವ್ ಆಗಬೇಕು ನಿಜ, ಸ್ಟ್ರಗಲ್ ಮಾಡಬೇಕು ನಿಜ. ಹಾಗಂತೇಳಿ ಮಹಿಳೆ ಅನ್ನೋದನ್ನ ನಾವು ವಿಕ್ಟಿಮ್ ಕಾರ್ಡ್ ಆಗಲಿ ಪ್ಲೇ ಮಾಡ್ಕೊಳ್ಳೋದು ಸರಿ ಅಲ್ಲ ಅನ್ನೋದು ನನ್ನ ಒಪಿನಿಯನ್ ಕೂಡ ಹೌದು. ನಮ್ಮ ಭಾರತದ ಸಂಪತ್ ಭರಿತವಾದ ಸಂಸ್ಕೃತಿ, ಇದನ್ನ ಮುಂದಿನ ತಲೆಮಾರಿಗೆ ತಲುಪಿಸುವಂತ ಜವಾಬ್ದಾರಿ ಕೂಡ ಇರೋದು ಕುಟುಂಬದ ಒಬ್ಬ ತಾಯಿಗೆ, ಒಬ್ಬ ಹೆಣ್ಣು ಮಗಳಿಗೆ. ಒಂದು ಮಾಧ್ಯಮದಲ್ಲೂ ಕೂಡ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಹಿರಿಮೆ ಗರಿಮೆಗಳನ್ನು ನಮ್ಮ ಮುಂದಿನ ತಲೆಮಾರಿನವರೆಗೆ ತಲುಪಿಸುವ ಜವಾಬ್ದಾರಿಯನ್ನ ಮಹಿಳೆ ಕೈಯಲ್ಲಿ ಕೊಟ್ಟಾಗ ಅದು ಅರ್ಥಪೂರ್ಣವಾಗುತ್ತೆ. ಯಾರೋ ಒಬ್ಬ ಜನಪ್ರತಿನಿಧಿ ಪಕ್ಕದ ರಾಷ್ಟ್ರಕ್ಕೆ ಹೋಗಿ ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ ಅಪಹಾಸ್ಯ ಆಗೋ ರೀತಿಯಲ್ಲಿ ಮಾತನಾಡ್ತಿದ್ರೆ, ಬೀಯಿಂಗ್ ಅ ಜರ್ನಲಿಸ್ಟ್ ನಾನು ಯಾಕೆ ಕೇಳಬಾರ್ದು, ನೀನು ಬುದ್ಧಿಮಾಂದ್ಯನಾ ಅಂತ ಹೇಳಿ ಕೇಳೋದ್ರಲ್ಲಿ ತಪ್ಪಿದೆಯಾ? ವಾರ್ತಾಲಾಪ ಹೆಸರು ಎಷ್ಟು ಅದ್ಭುತವಾಗಿದೆ. ನಾವು ಆಲಾಪನೆ ಮಾಡ್ತಿರ್ತೀವಿ ಇಡೀ ದಿನ ಅಂತ ವಾರ್ತೆ ಓದ್ತಾ ಓದ್ತಾ ಓದ್ತಾ. ಆದರೆ ನಾವು ಕ್ಯಾಮ್ರಾ ಮುಂದೆ ನಿಂತು ಅಥವಾ ನಿಮಗೆ ಕಾಣೋ ಟಿ ವಿಯಲ್ಲಿ ನಾವು ಮಾತನಾಡುವಾಗ ಮಹಿಳೆಯರು ಅಂತ ಬಂದ ತಕ್ಷಣ ಹೌದು ಮಹಿಳಾ ಪ್ರಾತಿನಿಧ್ಯ, ಈಕ್ವಾಲಿಟಿ, ಸಮಾನತೆ, ದೊಡ್ಡ ದೊಡ್ಡ ಪದಗಳನ್ನು ನಾವು ಕೂಡ ಬಳಸ್ತೀವಿ, ಚರ್ಚೆ ಮಾಡ್ತೀವಿ. ಆದರೆ ನಮ್ಮ ಕ್ಷೇತ್ರದಲ್ಲಿ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಅಥವಾ ಓವರಾಲ್ ಗ್ಲೋಬಲಿ ಈ ಎಲೆಕ್ಟ್ರಾನಿಕ್ ನ್ಯೂಸ್ ಮೀಡಿಯಾ ಅನ್ನೋದೇನಿದೆ, ಅಲ್ಲಿ ಮಹಿಳೆಯರಿಗೆ ಎಷ್ಟು ಅವಕಾಶ ಸಿಗ್ತಿದೆ ಅಂತ ಹೇಳಿ ಒಂದಷ್ಟು ಕ್ವಿಕ್ ಸ್ಟ್ಯಾಟ್ಸ್ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನನಗೆ ಗೊತ್ತು ನಂಬರ್ಸ್ ಬೋರಿಂಗ್ ಆಗಿರುತ್ತೆ, ಆದರೆ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದನ್ನು ವಿವರಿಸಬೇಕು ಅಂದರೆ ನಂಬರ್ಸ್ ಹೇಳಲೇಬೇಕು. ಗ್ಲೋಬಲಿ ಸ್ಪೀಕಿಂಗ್, ಇಡೀ ಪ್ರಪಂಚದಲ್ಲಿ ಇರುವ ಅಷ್ಟೂ ನ್ಯೂಸ್ ಚಾನೆಲ್ಗಳಲ್ಲಿ ಮಹಿಳಾ ಎಂಪ್ಲಾಯಿಗಳಿಗಿರುವ ಅವಕಾಶ ಅಥವಾ ಕೆಲಸ ಮಾಡ್ತಿರುವ ಮಹಿಳೆಯರ ಸಂಖ್ಯೆ ಕೇವಲ 24%. ಎಷ್ಟು ಹೇಳಿ? 24%. ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ನಾವೇನು ಹೇಳ್ತೀವಿ, ಮೇಜರ್ ಸೀನ್ಗಳು, ಎಲ್ಲೋ ಒಂದು ಕಡೆ ಬಾಂಬ್ ಸ್ಫೋಟ ಆಯಿತು ಅಥವಾ ಯಾವುದೋ ಮೇಜರ್ ಪೊಲಿಟಿಕಲ್ ಸುದ್ದಿ ಆಗ್ತಾ ಇದೆ, ಇದನ್ನು ಕವರ್ ಮಾಡಲಿಕ್ಕೆ ಗ್ರೌಂಡಿಗೆ ಆರ್ಗನೈಸೇಷನ್ ಕಳಿಸುವಂತಹ ಮಹಿಳಾ ರಿಪೋರ್ಟರ್ಗಳ ಪರ್ಸೆಂಟೇಜ್ ಅದಕ್ಕಿಂತ ಬಹಳ ಕಮ್ಮಿ, 19%, 19%. ಇನ್ನು ನಮ್ಮ ಭಾರತಕ್ಕೆ ಬರೋಣ. ನಾನು ಈಗ 2 ಲೆಕ್ಕ ಕೊಟ್ಟಿದ್ದು ಗ್ಲೋಬಲ್ ಲೆವೆಲಲ್ಲಿ. ಭಾರತದ ಲೆಕ್ಕಕ್ಕೆ ಬಂದು ನಾವು ನೋಡಿದಾಗ ಹೇಳ್ಕೊಳೋಕೆ ಸ್ವಲ್ಪ ಮುಜುಗರ ಜೊತೆಗೆ ಖೇದ ಕೂಡ ಆಗುತ್ತೆ. ಬಟ್ ಪರಿಸ್ಥಿತಿ ಇರೋದು ಈ ರೀತಿಯಲ್ಲಿ. ಭಾರತದಲ್ಲಿ ಇನ್ಫ್ಯಾಕ್ಟ್ ಈ ನ್ಯೂಸ್ ಮೀಡಿಯಾನ ಕೇವಲ ನ್ಯೂಸ್ ಚಾನೆಲ್ಗಳಂತ ನೋಡೋಲ್ಲ, ಬದಲಾಗಿ ನ್ಯೂಸ್ ಇಂಡಸ್ಟ್ರಿ ಅಂತ ಕರೀತಾರೆ. ಯಾಕಂತಂದರೆ ಅದಷ್ಟು ಪೊಟೆನ್ಷಿಯಲ್ ಇದೆ, ಅಷ್ಟು ಬೆಳವಣಿಗೆ ಕಂಡಿದೆ ಆ ಕ್ಷೇತ್ರ ಅಂತ ಹೇಳಿ. ಆದರೆ ನಮ್ಮ ಈ ನ್ಯೂಸ್ ಇಂಡಸ್ಟ್ರಿಯಲ್ಲಿ ಸೀನಿಯರ್ ಲೆವೆಲಲ್ಲಿ ಡೆಸಿಗ್ನೇಷನ್ ಇಟ್ಕೊಂಡು ಜೊತೆಗೆ ಡಿಸಿಷನ್ ಮೇಕಿಂಗ್ ಅನ್ನುವಂಥ ಹಂತದಲ್ಲಿರ್ತಕ್ಕಂಥ ಮಹಿಳೆಯರ ಸಂಖ್ಯೆ ಕೇವಲ 13%. ಅಂದರೆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರುವವರ ಸಂಖ್ಯೆಗಿಂತ ಡಿಸಿಷನ್ ಮೇಕಿಂಗ್ ಲೆವೆಲಲ್ಲಿ ಇರ್ತಕ್ಕಂಥ ಮಹಿಳೆಯರ ಸಂಖ್ಯೆ ಬಹಳ 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 ಕಮ್ಮಿ. ಅರೆ ಇದಕ್ಕೆ ಉಲ್ಟಾ ಕಾಣ್ತೀವಲ್ಲ ನಾವು ಅಂತ ಹೇಳಿ ನಿಮ್ಗೆ ಅನಿಸ್ಬೋದು. ಯಾಕಂದರೆ ಟಿ ವಿ ಯಾವಾಗ ಆನ್ ಮಾಡಿದ್ರು ಕೂಡ ಹುಡುಗಿರೇ ಅಥವಾ ಮಹಿಳೆಯರೇ ಕಾಣ್ತಾ ಇರ್ತಾರೆ. ಇದು ಹೇಗೆ ಅಂತ ಹೇಳಿ ಇಲ್ಲೇ ಇರೋದು ಒಂದು ಟ್ರಿಕ್. ಎಕ್ಸಾಕ್ಟ್ ಕಾಂಟ್ರಾಸ್ಟ್ ಆಗಿರುತ್ತೆ ಸಿಚುಯೇಷನ್ ಯಾವಾಗ ಅಂತಂದರೆ, ಟಿ ವಿ ಮುಂದೆ ನಿಂತು ಡಾಲ್ಡಪ್ ಆಗಿ ಚಂದದ ಬ್ಲೇಸರ್ ಅಥವಾ ಸೀರೆ ಅಥವಾ ಸಲ್ವಾರ್ ಕಮೀಸ್ ಆಯಾ ಸಂಸ್ಥೆಯ ಡ್ರೆಸ್ ಕೋಡ್ಗೆ ತಕ್ಕ ಹಾಗೆ ಡ್ರೆಸ್ ಹಾಕ್ಕೊಂಡು ಡಾಲ್ಡಪ್ ಆಗಿ ನಾನು ಬರೆದು ಕೊಟ್ಟಿದ್ದನ್ನು ಓದು, ನಿನಗಷ್ಟೇ ಕೆಲಸ ಅನ್ನೋ ರೀತಿಯ ಕೆಲಸಕ್ಕೆ ಆಯ್ಕೆ ಮಾಡುವಾಗ 60%ಗಿಂತ ಅಧಿಕ ಆಯ್ಕೆ ಮಹಿಳೆಯರದಾಗಿರುತ್ತೆ. ಖುಷಿ ಪಡಬೇಕಾ? ಇದಕ್ಕೆ ಖುಷಿ ಪಡಬೇಕಾ? ಇಲ್ಲ. ಅಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಈಗ ಸದ್ಯಕ್ಕೆ. ಅದನ್ನು ಬದಲಾವಣೆ ಮಾಡಬೇಕು ಅನ್ನೋ ಕೂಗು ಆಗಾಗ ಕೇಳ್ತಾ ಇರುತ್ತೆ. ಆದರೆ ಸವಾಲುಗಳು ಕೂಡ ಇದ್ದೇ ಇದೆ. ಏನು ಸವಾಲು ಅದನ್ನು ಹೇಳ್ತಾ ಹೋಗ್ತೀನಿ. ಜನರಲಿ ನಾವು ಅಂದರೆ ಮಾಧ್ಯಮದಲ್ಲಿ ನಾನು 16 ವರ್ಷ ಬೇರೆ ಬೇರೆ ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ನಮಗೆ ಕಿವಿಗೆ ಬೀಳೋ ಪದ ಏನಂತಂದರೆ, ಯಾಕೆ ಮಹಿಳೆಯರಿಗೆ ಆದ್ಯತೆ ಕೊಡಲ್ಲ, ಯಾಕೆ ಯುವತಿಯರಿಗೆ ಆದ್ಯತೆ ಕೊಡಲ್ಲ ಅಂತಂದರೆ, ನನ್ನ ಪ್ರೀವಿಯಸ್ ಸಂಸ್ಥೆಯಲ್ಲಿದ್ದ ಒಬ್ಬರು ಹೇಳ್ತಾ ಇದ್ರು, ಇಲ್ಲ ಶಿಫ್ಟಿಗೆ ಅಡ್ಜಸ್ಟ್ ಆಗಲ್ಲಪ್ಪ, ನೈಟ್ ಶಿಫ್ಟ್ ಎಲ್ಲ ಹಾಕೋಕ್ಕಾಗಲ್ಲ, ಫೀಲ್ಡ್ಗೆಲ್ಲ ಕಳ್ಸೋಕ್ಕಾಗಲ್ಲ, ಕಳಿಸಿದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋದೇ ನಮಗೊಂದು ದೊಡ್ಡ ರಿಸ್ಕ್ ಆಗುತ್ತೆ. ಬಟ್ ಲೆಟ್ ಮಿ ಟೆಲ್ ಯು, 16ನೇ ವರ್ಷ ಆದರೂ ಕೂಡ ಈ ದಿನದವರೆಗೂ ಅಪಾರ್ಟ್ ಫ್ರಮ್ ಮೈ ವೀಕ್ಲಿ ಆಫ್, ನಾನು ಪ್ರತಿನಿತ್ಯ ಮಿನಿಮಮ್ 11 ಗಂಟೆ ಕೆಲಸ ಮಾಡ್ತೀನಿ ಆಫೀಸ್ನಲ್ಲಿ. ಮಿನಿಮಮ್ ನಾನು ಹೇಳ್ತಿರೋದು. ಮ್ಯಾಕ್ಸಿಮಮ್ ಅದು 13 ಆಗ್ಬೋದು, 14 ಆಗ್ಬೋದು. ಒಂದಿನ ಓವರ್ನೈಟ್ ಕೆಲಸ ಮಾಡಿದ ಉದಾಹರಣೆ ಕೂಡ ಇದೆ. ನಾನು ಕೇವಲ ಒಂದು ಉದಾಹರಣೆ ಅಷ್ಟೇ. ನಮ್ಮೆಲ್ಲ ಮಹಿಳೆಯರು, ಯುವತಿಯರು ಕೂಡ ಇದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ರೆಡಿ ಇರ್ತಾರೆ. ಆದರೆ ಕೆಲಸ ಕೊಡೋರ ತಲೆಯಲ್ಲಿ ಅದು ಯಾಕೋ ಇಲ್ಲಿವರೆಗೂ ಬಂದಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಸುರಕ್ಷತೆ ದೃಷ್ಟಿ, ಈಗೆಲ್ಲೋ ವಾರ್ ಆಗ್ತಿರುತ್ತೆ, ಅಲ್ಲಿ ಮಹಿಳೆಯರನ್ನ ಕಳಿಸಿದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ಸಂಸ್ಥೆಯ ಜವಾಬ್ದಾರಿಯಾಗಿರುತ್ತೆ. ರಾಂಗ್. ಅಲಿಶಾ ನಾಯರ್, ನಮ್ಮ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಮತ್ತೋರ್ವ ಪ್ರತಿನಿಧಿ ಅಲಿಶಾ ನಾಯರ್, ಇಸ್ರೇಲ್ನ ವಾರ್ ಗ್ರೌಂಡ್ನಲ್ಲಿ ಅಲ್ಲಿ ನಿಂತು 47 ದಿನಗಳ ಕಾಲ ವಾರ್ ರಿಪೋರ್ಟಿಂಗನ್ನು ಮಾಡಿದ್ದಾರೆ. ಸುರಕ್ಷತೆ ಪ್ರಶ್ನೆ ಅಲ್ಲೆಲ್ಲಿ ಬಂತು?
ಹೀಗಾಗಿ ಪರಿಸ್ಥಿತಿ ಬದಲಾಗಬೇಕಂದ್ರೆ ಬದಲಾಗಬೇಕಾಗಿರೋದು ಮನಸ್ಥಿತಿ. ಇದರ ಜೊತೆಗೆ ಮತ್ತೊಂದಷ್ಟು ಕ್ವೆಶ್ಚನ್ಗಳು ಬರುತ್ತೆ. ಎಸ್ಪೆಷಲಿ ಭಾರತದ್ದೇ ಮಾಧ್ಯಮ ಲೋಕವನ್ನು ನಾವು ಗಮನಿಸಿದಾಗ ಈ ಸೌತ್ ವರ್ಸಸ್ ನಾರ್ತ್ ಅನ್ನೋದು ಇತ್ತೀಚೆಗೆ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಚರ್ಚೆಗೆ ಇದೆ. ಡಿವೈಡು, ನಾರ್ತ್ ಇಂಡಿಯಾ ಹಾಗೆ, ಸೌತ್ ಇಂಡಿಯಾ ಹಾಗೆ. ಆದರೆ ನಮ್ಮ ಮಾಧ್ಯಮದಲ್ಲೂ ಕೂಡ ದುರಂತ ಅಂತಂದರೆ ಮಹಿಳೆಯರ ವಿಚಾರದಲ್ಲಿ ಸ್ಪಷ್ಟವಾದ ವ್ಯತ್ಯಾಸ ಉತ್ತರ ಭಾರತ ಹಾಗೆ ದಕ್ಷಿಣ ಭಾರತ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕಾಣೋಕೆ ಸಿಗುತ್ತೆ. ಹೇಗೆ ಅಂತ ಕೇಳ್ತೀನಿ. ನೀವು ರೀಜನಲ್ ಚಾನೆಲ್ಗಳನ್ನು ಪಕ್ಕಿಟ್ಟು ನ್ಯಾಷನಲ್ ಚಾನೆಲ್ಗಳನ್ನು ಗಮನಿಸಿದ್ರೆ, ಫಾರ್ ಎಕ್ಸಾಂಪಲ್ ಹಿಂದಿ ಅಥವಾ ಇಂಗ್ಲೀಷ್ ಚಾನೆಲ್ಗಳನ್ನು ಓಪನ್ ಮಾಡಿದ್ರೆ ಅಲ್ಲಿ ಬಹುತೇಕ ಮಹಿಳೆಯರು ಲೀಡಿಂಗ್ ರೋಲ್ನಲ್ಲಿ ಕಾಣೋಕೆ ಸಿಗ್ತಾರೆ. ನಾನೊಂದಷ್ಟು ಎಕ್ಸಾಂಪಲ್ ಕೂಡ ಕೊಡಬಹುದು. ಬರ್ಕಾದತ್ ಅವರಿದ್ದಾರೆ, ಹಾಗೆ ಪಲ್ಕಿ ಶರ್ಮಾ ಉಪಾಧ್ಯಾಯ ಅವ್ರು ಕಾಣೋಕೆ ಸಿಗ್ತಾರೆ. ಹಾಗೆ ಆಜ್ ತಕ್ಕನ್ನ ಓಪನ್ ಮಾಡಿದ್ರೆ ಸಾಕು ನಿಮಗೆ ಸಾಲು ಸಾಲು ಮಹಿಳಾ ಮಣಿಗಳೇ ಕಾಣೋಕೆ ಸಿಗ್ತಾರೆ. ಅವ್ರು ಕೇವಲ ಪರ್ದೆ ಮುಂದೆ ಕಾಣಿಸ್ಕೊಳ್ಳೋದು ಮಾತ್ರ ಅಲ್ಲ, ಡಿಸಿಷನ್ ಮೇಕಿಂಗ್ ಅಂತ ಹೇಳಿ ನಾನು ಹೇಳಿದೆ, ಆ ಪಾತ್ರದಲ್ಲೂ ಕೂಡ ಇರುವವರಿದ್ದಾರೆ. ಆದರೆ ಯಾಕೆ ಗೊತ್ತಿಲ್ಲ, ಕರ್ನಾಟಕದ ಮಾಧ್ಯಮದಲ್ಲಿ ನಾವು ಗಮನಿಸೋಕೆ ಬಂದಾಗ TV9 ಮೊಟ್ಟ ಮೊದಲ 24/7 ನ್ಯೂಸ್ ಚಾನೆಲ್ ಅಂತ ಹೇಳಿ ಪ್ರಾರಂಭವಾಗಿದ್ದು 18 ವರ್ಷಗಳ ಹಿಂದೆ. 18 ವರ್ಷದಿಂದ ಇಲ್ಲಿವರೆಗೂ ಕೂಡ ನಾನು ಹೇಳ್ತೀನಿ, ಈ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಿದ್ರೆ ಬಹುಶಃ ಅದು ಇನ್ನೂ ಕಮ್ಮಿ ಆಗಿಬಿಡುತ್ತೆ. ಇಲ್ಲಿವರೆಗೂ TV9 ಪ್ರಾರಂಭವಾದ ಈ ದಿನದವರೆಗೂ 18 ವರ್ಷಗಳ ಇತಿಹಾಸದಲ್ಲಿ ಎಡಿಟೋರಿಯಲ್ ಡೆಸಿಗ್ನೇಷನ್ ಅಂತ ಕೊಟ್ಟು, ಎಡಿಟೋರಿಯಲ್ ಮೀಟಿಂಗ್ಗಳಲ್ಲಿ ಕೂರೋಕೆ ಅವಕಾಶ ಕೊಟ್ಟು, ಹಾಗೆ ಮೀಟಿಂಗಲ್ಲಿ ಕೂತು ಡಿಸಿಷನ್ ಮೇಕಿಗೆ ಅವಕಾಶ ಸಿಕ್ಕಿರೋ ಮಹಿಳೆಯರ ಸಂಖ್ಯೆ ಎನಿಗೆಸ್ ಕೇವಲ 3 ಮಂದಿ. ಕೇವಲ 3 ಮಂದಿ. ಡೆಸಿಗ್ನೇಷನ್ ಇದ್ರೂ ಕೂಡ, ಮೀಟಿಂಗ್ನಲ್ಲಿ ಕೂತರೂ ಕೂಡ ಬಾಯಿ ಬಿಟ್ಟು ಒಪಿನಿಯನ್ ಹೇಳಲಿಕ್ಕೆ ಅವಕಾಶ ಸಿಗೋದು ಬಹಳ ಕಡಿಮೆ. ಹಾಗೆ ಅವಕಾಶ ಸಿಕ್ಕರೂ ಕೂಡ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದು ಇನ್ನೂ ಕಮ್ಮಿ. ಬಟ್ ಅಷ್ಟೇ ಹೆಮ್ಮೆಯಿಂದ ಹೇಳ್ತೀನಿ, ಆ 3 ಮಹಿಳೆಯರ ಪೈಕಿ ನಾನು ಕೂಡ. ಯಾಕೆ ಆಗ್ತಿಲ್ಲ ಈ ರೀತಿಯ ಅವಕಾಶಗಳು? ಆರ್ ವಿ ನಾಟ್ ಕೇಪಬಲ್ ಎನಫ್? ಮಹಿಳೆಯರಿಗೆ ಸಾಮರ್ಥ್ಯ ಇಲ್ವಾ ಈ ರೀತಿಯ ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೆ ಅಂತ ಬಂದಾಗ, ಒಂದು ತುಂಬ ಬ್ಯೂಟಿಫುಲ್ ಆದ ಒಂದು ಪ್ರೋಗ್ರಾಮ್ ನಾನು ಮಾಡಿದ್ದು, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅದನ್ನು. ಮಹಾನ್ ಮಹಿಳೆ ಅಂಥೇಳಿ, ನಾನು ನೆಟ್ವರ್ಕ್ 18ನಲ್ಲಿ ಕೆಲಸ ಮಾಡುವಾಗ ಆಗಿನ ಎಡಿಟರ್ ಆಗಿದ್ದ ನಿಖಿಲ್ ಜೋಶಿ ಅವರು ಆ ಒಂದು ಪ್ರೋಗ್ರಾಮ್ನ ಕಾನ್ಸೆಪ್ಟ್ನ ಹುಟ್ಟಾಕಿದ್ದು. ಮಹಿಳೆ ಸಾಧಕಿಯರು ಬೇರೆ ಬೇರೆ ಕ್ಷೇತ್ರದಲ್ಲಿ, ಸ್ಟಾರ್ಟಿಂಗ್ ವಿತ್ ಪಾಲಿಟಿಕ್ಸ್ ಟು ಕೃಷಿ ಕ್ಷೇತ್ರ, ಬೇರೆ ಬೇರೆ ಮಹಿಳೆಯರ ಜೊತೆಗಿನ ಒಡನಾಟದ ಒಂದು ಕಾರ್ಯಕ್ರಮ ಅದಾಗಿತ್ತು. ಅವರ ಸಾಧನೆ, ಅವರಿಗಿದ್ದ ಸವಾಲು, ಸೋಕೊಳ್ಳ್ ಪುರುಷ ಪ್ರಧಾನ ಸಮಾಜದಲ್ಲಿ, ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಚರ್ಚೆ ಮಾಡುವಾಗ ನನ್ನ ಫೇವ್ರೆಟ್ ಪ್ರಶ್ನೆ ಇದ್ದಿದ್ದು, ಈ ಅವಕಾಶ ಅಥವಾ ಸಮಾನತೆ ಇದನ್ನ ನಾವು ಯಾರೋ ಕೊಟ್ಟು ಪಡೆದುಕೊಳ್ಳೋದಾ ಅಥವಾ ನಾವಾಗಿ ಗಳಿಸೋದಾ ಅಂತ ಹೇಳಿ. ಅಂದರೆ ಈಕ್ವಾಲಿಟಿ ಅನ್ನೋದೇನಿದೆ, ನಾವು ಪದೇ ಪದೇ ಏನು ಬೇಕು ನಮಗೆ ಈಕ್ವಲ್ ಸ್ಥಾನಮಾನ ಬೇಕು ಅಂತ ಹೇಳಿ ಮಹಿಳೆಯರು ಕೇಳ್ತಿರ್ತೀವಿ, ಅದನ್ನು ಕೇಳಿ ಪಡ್ಕೊಳ್ಳೋದಾ ಅಥವಾ ನಾವಾಗೆ ಸಂಪಾದನೆ ಮಾಡೋದಾ? ಬಹುತೇಕರು ಹೇಳಿದ್ದು ಎರಡೂ ಕೂಡ. ಒಂದು, ಕೊಡುವ ಮನಸ್ಸು ಕೂಡ ಇರಬೇಕು, ಕೊಟ್ಟಿದ್ದನ್ನು ನಿಭಾಯಿಸುವಂತಹ ಸಾಮರ್ಥ್ಯ ಕೂಡ ಇರಬೇಕು ಮಹಿಳೆಯರಿಗೆ. ಅದಾದಾಗ ಮಾತ್ರ ನಿಜವಾಗ್ಲೂ ಸಮಾನತೆ ಅನ್ನೋದನ್ನು ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಆಗೋಲ್ಲ? ಕೇವಲ ಪ್ರಾತಿನಿಧ್ಯಕ್ಕೋಸ್ಕರ ಅವಕಾಶಗಳನ್ನು ಕೊಟ್ಬಿಟ್ರೆ, ಅಂದರೆ ಮಹಿಳೆಯರು ಇರಬೇಕಪ್ಪ ಅಂತ ಹೇಳಿ 50%, 33% ಕೊಟ್ಬಿಟ್ರೆ ಏನಾಗುತ್ತೆ? ಅಲಂಕಾರಕ್ಕೆ ಮಾತ್ರ ಸೀಮಿತವಾಗಿ ಅವರನ್ನು ಬಳಕೆ ಮಾಡಿಕೊಂಡ್ರೆ, ಪ್ರೊಡಕ್ಟಿವಿಟಿ ಅಂತ ಹೇಳಿ ನಾವೇನು ಕರಿತೀವಿ ಅಥವಾ ಪ್ರಭಾವ ಅಂತ ಏನು ಕರಿತೀವಿ, ಅದು ಕೂಡ ಕೇವಲ ಅಲಂಕಾರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ನಿಜಾನ? ಎಲ್ಲಿ ನಿಜವಾದ ಸಾಮರ್ಥ್ಯ, ಜೊತೆಗೆ ನನ್ನಲ್ಲಿರುವ ಸಾಮರ್ಥ್ಯವನ್ನು ಸಮಾಜಕ್ಕೆ ಪ್ರಭಾವ ಬೀರೋ ಹಂತದಲ್ಲಿ ನಾನು ಬಳಕೆ ಮಾಡಿಕೊಳ್ಬೇಕು ಅನ್ನೋ ಮನಸ್ಥಿತಿ ಮಹಿಳೆಯರಲ್ಲೂ ಕೂಡ ಇರೋದಿಲ್ವೋ? ಇದು ಕೇವಲ ಮಾಧ್ಯಮಕ್ಕೆ ಸೀಮಿತವಾಗಿರೋದಲ್ಲ. ಯಾವುದೇ ಕ್ಷೇತ್ರ ತಗೊಳ್ಳಿ, ಕೃಷಿ ಆಗಿರ್ಬೋದು, ರಾಜಕೀಯ ಆಗಿರಬಹುದು, ಸಾಹಿತ್ಯ ಕ್ಷೇತ್ರ, ಕಲೆ ಕ್ಷೇತ್ರ, ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಅವಕಾಶ ಸಿಗಬೇಕು. ಸಿಕ್ಕ ಅವಕಾಶವನ್ನು ಬಳಕೆ ಮಾಡಿಕೊಳ್ಬೇಕು. ಆ ರೀತಿಯ ಮನಸ್ಥಿತಿ ಇದ್ದಾಗ ಮಾತ್ರ ಪರಿಸ್ಥಿತಿ ಕೂಡ ಸುಧಾರಿಸ್ತಾ ಹೋಗುತ್ತೆ. ಇನ್ನು ಕೆಲವರನ್ನ ನಾನು ನೋಡಿದ್ದೀನಿ ಕೂಡ, ಸರ್ವೈವ್ ಆಗಬೇಕು ಅನ್ನೋ ಹಪಾಹಪಿಯಲ್ಲಿ ಮಹಿಳೆ ಅನ್ನೋ ಅಸ್ತ್ರವನ್ನು ವಿಕ್ಟಿಮ್ ಕಾರ್ಡ್ ಆಗಿ ಕೂಡ ಬಳಕೆ ಮಾಡಿಕೊಳ್ಳುವಂತಹ ಅನೇಕ ಉದಾಹರಣೆಗಳು ನಾವು ಕಣ್ಣಾರೆ ಕಂಡಿದ್ದೀವಿ. ಬಹುಶಃ ಈ ವೇದಿಕೆ ನೆಗೆಟಿವ್ ಮಾತನಾಡ್ಲಿಕ್ಕೆ ಅಲ್ಲ, ಆದರೂ ಕೂಡ ವಾಸ್ತವ ಆಗಿರೋದ್ರಿಂದ ಒಂದೆರಡು ಉದಾಹರಣೆಗಳನ್ನು ಕೊಟ್ಬಿಡ್ತೀನಿ. ನಮ್ಮ ಮಾಧ್ಯಮದ ಉದಾಹರಣೆ ನಾನು ಕಣ್ಣಾರೆ ಕಂಡಿರೋದನ್ನು ಕೊಡ್ತೀನಿ. ಓರ್ವ ಮಹಿಳೆ 3 ದಿನ ರಜಾ ಹಾಕ್ತಾಳೆ. ಯಾಕೆ ಅನ್ನೋ ಪ್ರಶ್ನೆಗೆ ಬರುತ್ತೆ, ಇಲ್ಲ ನನ್ನ ಪೀರಿಯಡ್ಸ್ ನಡೀತಿತ್ತು ಹಾಗ ಕೆಲಸಕ್ಕೆ ಬರಲಿಲ್ಲ. ಬಟ್ ಆಕೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬರುತ್ತೆ ಟ್ರಿಪ್ಗೆ ಹೋಗಿರೋ ಫೋಟೋಸ್. ಎಡಿಟರ್ ಜವಾಬ್ದಾರಿ ಕರೆದ್ಬಿಟ್ಟು ಕೇಳ್ತಾರೆ, ಏನಮ್ಮ ಯಾಕೆ ಬರಲಿಲ್ಲ? ಅವ್ರ ಮುಂದೆ ಕೂಡ ಕೊಡೋ ಉತ್ತರ, ಇಲ್ಲ ಸರ್ ಪೀರಿಯಡ್ಸ್ ಆದರೆ ಏನಮ್ಮ, ಇಟ್ಸ್ ನಾಟ್ ಅ ಡಿಸೀಸ್, ನಿನ್ನ ಕಾಯಿಲೆ ಅಲ್ಲ ಅದು, ನಿನಗೆ ರೆಸ್ಟ್ ಬೇಕು ಅನಿಸಿದ ಅವಧಿಯಲ್ಲಿ ರೆಸ್ಟ್ ಮಾಡು, ಮಿಕ್ಕಿದ ಅವಧಿಯಲ್ಲಿ ಬಂದು ಕೆಲಸ ಮಾಡುವಂತ ಅಂದಾಗ ಆಕೆ ಪಾಶ್ ಕೇಸ್ ಹಾಕ್ತಾಳೆ ಆತನ ವಿರುದ್ಧವಾಗಿ. ಪೀರಿಯಡ್ಸ್ ವಿಚಾರಕ್ಕೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು ಅಂಥೇಳಿ ಆ ವ್ಯಕ್ತಿಯ ಕೆರಿಯರೇ ಹಾಳಾಗೋಯ್ತು. ಪಾಶ್ ಕೇಸ್ ನಿಮಗೆಲ್ಲ ಗೊತ್ತು, ಬಹಳ ಸ್ಟ್ರಾಂಗ್ ಆಗಿದೆ. ಮತ್ತೊಂದು ಉದಾಹರಣೆ ಹೇಳ್ತೀನಿ. ಬಹಳ ಜೋವಿಯಲ್ ಆಗಿ ಬಹಳ ಫ್ರೆಂಡ್ಲಿ ಆಗಿದ್ದ ಇಬ್ಬರು, ಓರ್ವ ಮಹಿಳೆ ಹಾಗೆ ಒಬ್ಬ ಪುರುಷ. ಯಾವ ಲೆವೆಲ್ಗೆ ಅಂದರೆ, ಲೋಕಲ್ ಆಗಿ ಹೇಳಬೇಕು ಅಂದರೆ, ಹೆಗಲ್ ಮೇಲೆ ಕೈ ಹಾಕೊಂಡು ಮಚ್ಚ ಟಿಫನ್ಗೆ ಏನು ತಂದಿದ್ಯಾ ಅಂತಿದ್ದ ಹೆಣ್ಣು ಮಗಳು. ಆಕೆಯ ಕೆಲಸದ ಬಗ್ಗೆ ಬಾಸ್ ಆಗಿದ್ದ ಆತ
ಓಪನ್ ಮೀಟಿಂಗಲ್ಲಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ದ ಅನ್ನೋ ಒಂದೇ ಕಾರಣಕ್ಕೆ ಆತನನ್ನು ಬಾಡಿ ಶೇಮಿಂಗ್ ಮಾಡ್ದ ಅಂತ ಹೇಳಿ ಹೈಯರ್ ಲೆವೆಲಲ್ಲಿ ಕಂಪ್ಲೇಂಟ್ ಮಾಡಿ ಆತನ ಕೆಲಸದಿಂದ ತೆಗೆಸಾಕಿದ ಉದಾಹರಣೆ ಕೂಡ ಇದೆ. ಹಾಗಾಗಿ ಸರ್ವೈವ್ ಆಗಬೇಕು ನಿಜ, ಸ್ಟ್ರಗಲ್ ಮಾಡಬೇಕು ನಿಜ, ಹಾಗಂತೇಳಿ ಮಹಿಳೆ ಅನ್ನೋದನ್ನು ನಾವು ವಿಕ್ಟಿಮ್ ಕಾರ್ಡ್ ಆಗಲಿ ಪ್ಲೇ ಮಾಡ್ಕೊಳ್ಳೋದು ಸರಿ ಅಲ್ಲ ಅನ್ನೋದು ನನ್ನ ಒಪಿನಿಯನ್ ಕೂಡ ಹೌದು. ಹಾಗಾದರೆ ಹೇಗಿರಬೇಕು ನಮ್ಮ ಹೋರಾಟ? ಸ್ತ್ರೀ ಅಥವಾ ಮಹಿಳೆ ಅನ್ನೋದೇ ಒಂದು ಅತ್ಯಂತ ಪವಿತ್ರವಾದ ಪದ. ಪ್ಯೂರಸ್ ಸೋಲ್ ಅಂತ ಹೇಳಿ ಯಾರನ್ನಾರ ಕರಿಬೋದು ಅಂದರೆ ಅದು ಮಹಿಳೆಯರನ್ನು. ಹೀಗಾಗಿ ನಮ್ಮ ಹೋರಾಟ ಕೂಡ ಅಷ್ಟೇ ಪವಿತ್ರವಾಗಿ, ಅಷ್ಟೇ ಶುದ್ಧವಾಗಿ, ಅಷ್ಟೇ ಶ್ರಮಭರಿತವಾಗಿರಬೇಕು. ನೋ ಡೌಟ್ ಪರಿಶ್ರಮದ ಫಲ ಸ್ವಲ್ಪ ಲೇಟಾಗಿ ಸಿಗ್ಬೋದು, ಆದರೆ ಸಿಕ್ಕಾಗ ಹೆಮ್ಮೆಯಿಂದ ಹೇಳ್ಕೊಳ್ತೀರಿ ಇದು ನಾನು ಗಳಿಸಿದ, ನಾನು ಸಂಪಾದನೆ ಮಾಡಿದಂತಹ ಪರಿಶ್ರಮದ ಫಲ, ನನ್ನ ಸಕ್ಸಸ್ ಅಂತ ಹೇಳಿ. ಹಾಗಾಗಿ ಯಂಗ್ ಹ್ಯಾಂಡ್ ಹಾಗೆ ಅದರ ಜೊತೆಗೆ ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆರಿಯರನ್ನು ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಇರುವ ಎಲ್ಲ ಮಹಿಳೆಯರಿಗೂ ಕೂಡ ವಿಕ್ಟಿಮ್ ಕಾರ್ಡ್ ನಮಗೆ ಅವಶ್ಯಕತೆ ಇಲ್ಲ. ನಾನು ಮಹಿಳೆಯನ್ನು ಹೆಮ್ಮೆಯ ಕಾರ್ಡ್ ಸದಾ ನಮ್ಮ ಮುಂದೆ ಇರಬೇಕು ಅನ್ನೋದು ಮತ್ತೊಂದು ಆಶಯ. ಹಾಗೆ ಮತ್ತೊಂದು ಕಡೆಯಲ್ಲಿ ಮಾಧ್ಯಮದಲ್ಲಿ ಯಾಕೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು? ಯಾರಾದರೂ ಓದ್ಬೋದು ಸುದ್ದಿಯನ್ನು, ಮೇಲ್ ಫಿಮೇಲ್ ಸುದ್ದಿ ಅದೇ, ಯಾರು ಬೇಕಾದ್ರೂ ಹೇಳ್ಬೋದು, ಯಾರು ಬೇಕಾದ್ರೂ ಪ್ರೆಸೆಂಟ್ ಮಾಡಬಾರ್ದು. ಆದರೆ ಯಾಕೆ ಮಹಿಳೆಯರು ಇರಬೇಕು ಅನ್ನೋ ವಿಚಾರಕ್ಕೆ ಕ್ವಿಕ್ಕಾಗಿ ಒಂದು 2-3 ಉದಾಹರಣೆ ಸಹಿತ ಹೇಳ್ಬಿಡ್ತೀನಿ. ಮಹಿಳೆಯರನ್ನು ಒಂದು ಕುಟುಂಬಕ್ಕೆ ಕಂಪೇರ್ ಮಾಡಿ ನಾವು ಗಮನಿಸಿದಾಗ ಮನೆಯಲ್ಲಿರ್ತಕ್ಕಂಥ ಅತ್ತೆ ಮಾವ, ಮಗ ಮಗಳು, ಹಾಗೆ ಗಂಡ, ಆತನ ತಮ್ಮ ಮೈದುನ, ಎಲ್ಲರ ಅವಶ್ಯಕತೆ ಏನು, ಯಾರಿಗೆ ಎಷ್ಟು ಬೇಕು, ಎಷ್ಟು ಸಾಕು, ಎಷ್ಟು ಬೇಡ, ಯಾವುದು ಬೇಡ, ಇದೆಲ್ಲದರ ಅರಿವು ಇರೋದು ಆ ಕುಟುಂಬದ ಹೆಣ್ಣು ಮಗಳಿಗೆ. ಹೌದಾ? ಹಾಗೇನೆ ವಸುದೈವ ಕುಟುಂಬಕಂ ಅಂತ ಹೇಳಿ ಇಡೀ ವಿಶ್ವವನ್ನೇ ಒಂದು ಕುಟುಂಬ ಅಂತ ಭಾವಿಸುವ ನಾವು ಆ ಕುಟುಂಬಕ್ಕೆ ಅಂದರೆ ವಿಶ್ವ ಅನ್ನೋ ಕುಟುಂಬಕ್ಕೆ, ಜಗತ್ತು ಅನ್ನೋ ಕುಟುಂಬಕ್ಕೆ ಎಷ್ಟು ಬೇಕು, ಯಾವುದು ಬೇಕು, ಯಾವಾಗ ಬೇಕು, ಯಾವುದು ಬೇಡ, ಎಷ್ಟು ಬೇಡ, ಇದನ್ನ ಡಿಸೈಡ್ ಮಾಡುವಂತಹ ಕೆಪಾಸಿಟಿ ಇರೋದು ಕೂಡ ಕೇವಲ ಹೆಣ್ಣು ಮಕ್ಕಳಿಗೇನೆ. ಹೀಗಾಗೇನೆ ಸಮಾಜದ ಒಪಿನಿಯನನ್ನು ಅಂದರೆ ಸಮಾಜದಲ್ಲಿರ್ತಕ್ಕಂಥ ಜನರ ಒಪಿನಿಯನನ್ನು ಒಂದರ್ಥದಲ್ಲಿ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗುವಂತಹ ಅಂದರೆ ಸಮಾಜದ ಯೋಚನೆಯ ದಿಕ್ಕನ್ನು ನಿರ್ಧಾರ ಮಾಡುವಂತಹ ಒಂದು ಅವಕಾಶವಿರುವ ಅತ್ಯಂತ ಶಕ್ತಿಶಾಲಿ ಯಾವುದಾದ್ರೂ ಒಂದು ಮಾಧ್ಯಮ ಇದೆ ಅಂತಂದರೆ ಅದು ನ್ಯೂಸ್ ಚಾನೆಲ್ಗಳು ಕೂಡ. ಹೀಗಾಗಿ ಅಂಥ ಮಾಧ್ಯಮದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾಗ ನೀವು ಅವಾಗವಾಗ ಕಂಪ್ಲೇಂಟ್ ಮಾಡ್ತೀರಲ್ಲ, ಹೇಳಿದ್ದೇ ಹೇಳ್ತೀರಾ, ಯಾರ್ದೋ ಮನೇಲಿ ಜಗಳ ಆಡ್ತಿದ್ರೆ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಗಳಿಗೆ ಹೋಗ್ಬಿಟ್ಟು ನೀವು ಕ್ಯಾಮ್ರಾ ಹಿಡಿತೀರಾ. ಬಹುಶಃ ಒಬ್ಬ ಮಹಿಳಾ ಸಂಪಾದಕಿ ಇದ್ದಾಗ ಈ ರೀತಿಯ ಎಲ್ಲ ನ್ಯೂಸ್ ಚಾನೆಲ್ಗಳನ್ನ ಮೇಲಿನ ಕಂಪ್ಲೇಂಟ್ಗಳು ಕಡಿಮೆ ಆಗಬಹುದು ಅನ್ನೋದು ನನ್ನ ಬಲವಾದ ನಂಬಿಕೆ. ಇದರ ಜೊತೆಗೆ ಮತ್ತೊಂದು ಅಂಶವನ್ನು ಹೇಳ್ತೀನಿ. ನಮ್ಮ ಭಾರತದ ಸಂಪತ್ಭರಿತವಾದ ಸಂಸ್ಕೃತಿ, ನಮ್ಮ ನಾಗರಿಕತೆಯ ಪರಂಪರೆ, ಇದನ್ನು ಮುಂದಿನ ತಲೆಮಾರಿಗೆ ತಲುಪಿಸುವಂಥ ಜವಾಬ್ದಾರಿ ಕೂಡ ಇರೋದು ಕುಟುಂಬದ ಒಬ್ಬ ತಾಯಿಗೆ, ಒಬ್ಬ ಹೆಣ್ಣು ಮಗಳಿಗೆ. ಒಂದು ಮಾಧ್ಯಮದಲ್ಲೂ ಕೂಡ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಹಿರಿಮೆ ಗರಿಮೆಗಳನ್ನು ನಮ್ಮ ಮುಂದಿನ ತಲೆಮಾರಿನವರೆಗೆ ತಲುಪಿಸುವ ಜವಾಬ್ದಾರಿಯನ್ನು ಮಹಿಳೆ ಕೈಯಲ್ಲಿ ಕೊಟ್ಟಾಗ ಅದು ಅರ್ಥಪೂರ್ಣವಾಗುತ್ತೆ. ಇದಕ್ಕೋಸ್ಕರನೇ ಹೇಳೋದು ಮಾಧ್ಯಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇರಬೇಕು ಅಂತೇಳಿ. ಹಾಗಾದರೆ ಮಹಿಳೆಯರು ಇದ್ದ ಮಾತ್ರಕ್ಕೆ ಎಲ್ಲವೂ ಕೂಡ ಬದಲಾಗ್ಬಿಡುತ್ತಾ? ಅರೆ ಯಾರೋ ಬರೆದು ಕೊಡ್ತಾರೆ, ಏನೋ ಸುದ್ದಿ ಆಗಿರುತ್ತೆ, ಅದನ್ನು ಹೇಳ್ಬಿಡ್ತಾರೆ, ಅಲ್ಲಿಗೆ ಏನು ಬದಲಾವಣೆ ಆಯಿತು? ಬದಲಾವಣೆ ಆಗಬೇಕು ಅಂತಂದರೆ ಮಾಧ್ಯಮದಲ್ಲಿ ಇರ್ತಕ್ಕಂಥವರ ಐಡಿಯಾಲಜಿ ಸ್ಪಷ್ಟವಾಗಿರಬೇಕು. ಅನೇಕರು ಪ್ರಶ್ನೆ ಮಾಡ್ತಾರೆ, ಮಾಧ್ಯಮದಲ್ಲಿದ್ದವರು ಅನ್ಬಯಾಸ್ಡ್ ಆಗಿರಬೇಕು, ಒಪ್ತೀನಿ, ಆದರೆ ನೀವು ಯಾವುದೇ ಸೈಡನ್ನು ತಗೊಳ್ಬಾರ್ದು ಅಂತಾರೆ. ಯಾಕೆ ತಗೊಳ್ಬಾರ್ದು ಸ್ವಾಮಿ? ನಾನು ಕೇಳ್ತೀನಿ ಪರ್ಸ್ನಲಿ, ಯಾರೋ ಒಬ್ಬ ಜನಪ್ರತಿನಿಧಿ ಪಕ್ಕದ ರಾಷ್ಟ್ರಕ್ಕೆ ಹೋಗಿ ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ ಅಪಹಾಸ್ಯ ಆಗೋ ರೀತಿಯಲ್ಲಿ ಮಾತನಾಡ್ತಿದ್ರೆ ಬೀಯಿಂಗ್ ಅ ಜರ್ನಲಿಸ್ಟ್ ನಾನು ಯಾಕೆ ಕೇಳಬಾರ್ದು, ನೀನು ಬುದ್ಧಿಮಾಂದ್ಯನಾ ಅಂತ ಹೇಳಿ? ಕೇಳೋದ್ರಲ್ಲಿ ತಪ್ಪಿದೆಯಾ? ಹಾಗೆ ಕೇಳೋದ್ರಿಂದ ಏನು ಹೇಳ್ಬಿಡ್ತಾರೆ, ಓ ಸೋಲ್ಟ್ ಮೀಡಿಯಾ, ಗೋಧಿ ಮೀಡಿಯಾ ಇತ್ಯಾದಿ ಇತ್ಯಾದಿ. ನಾನು ಮಾತನಾಡ್ತಿರೋದು ಯಾವುದೋ ಪಕ್ಷದ ಪರವಾಗಲ್ಲ ಅಥವಾ ಯಾವುದೋ ವ್ಯಕ್ತಿಯ ಪರವಾಗಲ್ಲ, ಮಾತನಾಡ್ತಿರೋದು ನನ್ನ ದೇಶದ ಬಗ್ಗೆ. ಹಾಗೇನೆ ಯಾರೋ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಕೆಟ್ಟದಾಗುವಂತಹ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದ ಅಂತಂದರೆ, ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಪ್ರಕರಣ ನಡೀತು. ಯಾವುದೋ ಒಂದು ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಪುಟ್ಟ ಮಕ್ಕಳ ಕೈಯಲ್ಲಿ ಆ ಶಿಕ್ಷಕಿ ಶೌಚಾಲಯವನ್ನು, ಟಾಯ್ಲೆಟನ್ನು ಕ್ಲೀನ್ ಮಾಡಿಸ್ತಾ ಇದ್ರು. ಇನ್ ಕೇಸ್ ಆ ಶಿಕ್ಷಕಿ ಫೋನ್ ಸಂಪರ್ಕಕ್ಕೆ ಬಂದಾಗ ನಾನು ಸಭ್ಯಳಾಗಿ ಬೀಯಿಂಗ್ ಅ ಜರ್ನಲಿಸ್ಟ್ ಶುಡ್ ಐ ಆಸ್ಕ್, ಯಾಕೆ ಮೇಡಮ್ ಹೀಗೆ ಮಾಡಿದ್ರಂತೆ, ಅಥವಾ ನೀನೇನು ಮನುಷ್ಯಳ ಇಲ್ವಾ, ಈ ರೀತಿ ಕೇಳೋದ್ರಲ್ಲಿ ತಪ್ಪೇನಿದೆ? ವಾಟ್ಸ್ ರಾಂಗ್ ಇನ್ ಟೇಕಿಂಗ್ ಅ ಸೈಡ್, ವಾಟ್ಸ್ ರಾಂಗ್ ಇನ್ ಟೇಕಿಂಗ್ ಅ ಡಿಸಿಷನ್? ನಮ್ಮ ಐಡಿಯಾಲಜಿ, ನಮ್ಮ ಆಲೋಚನಾ ಲಹರಿಯನ್ನು ಜರ್ನಲಿಸ್ಟ್ಗಳಾಗಿಯೂ ಕೂಡ ನನ್ನ ಪ್ರಕಾರ ಅತ್ಯಂತ ಪ್ರಬಲವಾಗಿ ಪ್ರದರ್ಶನ ಮಾಡಲೇಬೇಕು. ಆಗ ಮಾತ್ರ ಸಮಾಜದ ದಿಕ್ಕನ್ನು ಬದಲಾಯಿಸುವಂತಹ ಶಕ್ತಿ ನಿಜ ಅರ್ಥದಲ್ಲಿ ಮಾಧ್ಯಮಗಳಿಗೆ ಸಿಗುತ್ತೆ. ಈಗ ನಾವು ಹೀಗೆ ಐಡಿಯಾಲಜಿ ಅಂತ ಮಾತನಾಡ್ತೀವಿ. ಐಡಿಯಾಲಜಿ ಬಗ್ಗೆ ನಾವಿನ್ ಕೇಸ್ ಏನಾದರೂ ಮಾಧ್ಯಮದ ಮುಂದೋ ಅಥವಾ ನಮ್ಮ ವೈಯಕ್ತಿಕ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲೋ ಹಂಚ್ಕೊಂಡ್ವಿ ಅಂತಂದರೆ ಶುರುವಾಗತ್ತಪ್ಪ ಹೇಟ್ ಸ್ಪೀಚ್. ಎಂತೆಂಥ ಪದಗಳು!
ಒಂದೆರಡು ಮೂರು ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. BJPಯ ಬಕೆಟ್, ಹಾಗೆ ಏಜೆಂಟ್ ಆಂಟಿ ಅರೆವಾ ನೋ ಪ್ರಾಬ್ಲಮ್. 21 ವರ್ಷ ಇರ್ತಾ ನನ್ನ ಮದುವೆ ಆಗಿತ್ತು. ಆಗ ನನ್ನ ಗಂಡನ ಅಣ್ಣನ ಮಕ್ಕಳು ಕೂಡ ನನ್ನ ಆಂಟಿ ಅಂತ ಕರಿತಿದ್ರು. ಆಗ ಮಕ್ಕಳಲ್ವಾ ಕರೀತಾರೆ ಅನಿಸ್ತಿತ್ತು. ಈಗ ಏಜೆಂಟ್ ಆಂಟಿ ಅಂತ ಯಾರು ನನ್ನ ಕರೆದಾಗ ಚೈಲ್ಡ್ಗಳು ಬಿಡು ಕರ್ಕೊಳ್ಳಿ. ದಟ್ಸ್ ದ ಡಿಫ್ರೆನ್ಸ್. ನಮ್ಮ ಐಡಿಯಾಲಜಿಗೆ ಯಾರೋ ಕೌಂಟರ್ ಕೊಡ್ತಿದ್ದಾರೆ ಅನ್ನೋ ಮಾತ್ರಕ್ಕೆ ನನ್ನ ಧರ್ಮದ ಬಗ್ಗೆ ನನಗಿರುವ ನಂಬಿಕೆ ಅಥವಾ ನನ್ನ ಆಲೋಚನೆ ಬಗ್ಗೆ ಇರುವಂತಹ ನನ್ನ ನಂಬಿಕೆ ಅದನ್ನು ಅಲುಗಾಡಲಿಕ್ಕೆ ಬಿಡಬೇಕಾ ಅಂತ ಪತ್ರಕರ್ತೆಯಾಗಿ ನನ್ನನ್ನು ಯಾರಾದರೂ ಕೇಳಿದ್ರೆ ನಾನು ಹೇಳ್ತೀನಿ ಖಡಾಖಂಡಿತವಾಗಿಯೂ ಇಲ್ಲ. ಇವತ್ತಿಗೂ ಕೂಡ ನಾನು ಬಹಳಷ್ಟು ಹೆಮ್ಮೆಯಿಂದ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜಲ್ಲೂ ಹಾಕ್ಕೊಂಡಿದ್ದೀನಿ, ಅಮ್ಮ ನ್ಯಾಷನಲಿಸ್ಟ್ ಬೈ ಚಾಯ್ಸ್, ಜರ್ನಲಿಸ್ಟ್ ಬೈ ಪ್ರೊಫೆಷನ್. ನಾನು ರಾಷ್ಟ್ರೀಯವಾದಿ ಪತ್ರಕರ್ತೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಯಾವುದೇ ರೀತಿ ಮುಜುಗರ ಇಲ್ಲ. ನನ್ನ ಜರ್ನಲಿಸಮ್ ಎಥಿಕ್ಸನ್ನು ಪ್ರಶ್ನೆ ಮಾಡಿದ್ರೂ ಪರವಾಗಿಲ್ಲ. ನಾನು ಹೇಳ್ತೀನಿ, ಕೇವಲ ಪತ್ರಿಕೋದ್ಯಮ ಮಾತ್ರ ಅಲ್ಲ, ಈ ದೇಶದ ಯಾವುದೇ ಉದ್ಯಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ರಾಷ್ಟ್ರೀಯವಾದವೇ ಮೊದಲ ಆದ್ಯತೆ ಆಗಿರಬೇಕು. ಅರೆ, ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇಲ್ದಲೆ ಬೇರೆ ಯಾರಿಗೂ ಯಾಕಿರಬೇಕು? ವಾಟ್ಸ್ ರಾಂಗ್ ಇನ್ ಬೀಯಿಂಗ್ ನ್ಯಾಷನಲಿಸ್ಟಿಕ್? ಹೀಗಾಗಿ ಮಾಧ್ಯಮದಂಥ ಪ್ರಮುಖವಾದ ಒಂದು ಅಸ್ತ್ರ ನಮ್ಮ ಕೈಯಲ್ಲಿದ್ದ ಸಂದರ್ಭದಲ್ಲಿ ಅದರಲ್ಲೂ ಮಹಿಳೆಯಾಗಿ ರಾಷ್ಟ್ರೀಯತೆಗೆ ಆದ್ಯತೆಯನ್ನು ಕೊಡಲಿಕ್ಕೆ ನನಗೆ ಅವಕಾಶ ಸಿಗ್ತಿದೆ ಅಂತಂದರೆ ಬಹುಶಃ ಅದಕ್ಕಿಂತ ಹೆಮ್ಮೆಯ ವಿಚಾರ ಇನ್ನೊಂದಿಲ್ಲ. ಹಾಗೆ ನಾನು ಶುರುವಿನಲ್ಲಿ ಹೇಳಿದ ಹಾಗೆ ಯಾಕೆ ಈ ಡೆಸಿಗ್ನೇಷನನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿ, ಸೀನಿಯರ್ ಅಸಿಸ್ಟೆಂಟ್ ನ್ಯೂಸ್ ಎಡಿಟರ್, ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ ಮಹಿಳಾ ಸೀನಿಯರ್ ಅಸಿಸ್ಟೆಂಟ್ ನ್ಯೂಸ್ ಎಡಿಟರ್ ಸ್ಮಿತಾ ರಂಗನಾಥ್. ಈ ಒಂದು ಹುದ್ದೆ ನನಗೆ ಸಿಕ್ಕಿದ್ದು ನನ್ನ ಪರಿಶ್ರಮ, ಬದಲಾಗದ ಐಡಿಯಾಲಜಿ ಹಾಗೆ ಕ್ಲಿಯರ್ ಆಲೋಚನೆಗಳಿಂದ. ಇಂಥ ಕ್ಲಿಯರ್ ಆಲೋಚನೆಗಳು ಮತ್ತಷ್ಟು ಮಹಿಳೆಯರಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಇದ್ದಾಗ ನಾವು ಯಾರಿಂದನೋ ಈಕ್ವಾಲಿಟಿಗೋಸ್ಕರ ಬಯಸೋದಾಗಲಿ, ಅವಕಾಶಗಳಿಗೋಸ್ಕರ ಕೇಳೋದಾಗಲಿ ಕಷ್ಟ ಆದರೂ ಕೂಡ ನಾವು ಪಡ್ಕೊಳ್ಳೋ ಹಂತಕ್ಕೆ ಹೋಗ್ತೀವಿ ಅಂತ ಹೇಳ್ತೀನಿ. ಐ ಹೋಪ್ ಬೋರಿಂಗ್ ಆಗಿ ಇರಲಿಲ್ಲ ಅಂತ ಹೇಳಿ